ಅಮ್ಮ ಇವತ್ತೇನು ಸ್ಪೆಷಲ್? ಇವತ್ತು ನುಗ್ಗೆ ಸೊಪ್ಪು ಚಟ್ನಿ ಮಾಡ್ತಿದ್ದೀನಿ. ನುಗ್ಗೆ ಸೊಪ್ಪಿನ ಚಟ್ನಿ. ನುಗ್ಗೆ ಸೊಪ್ಪು ನಾನು ತಿನ್ಬೋದಲ್ವಾ? ನೀನು ತಿನ್ಬೋದು ಅಂತಲೇ ಮಾಡ್ತಿರೋದು. ಇವಾಗ ತಿನ್ಬೋದು? ಫಸ್ಟಿಂದನೂ ತಿನ್ಬೋದಾ? 1ನೇ ತಿಂಗಳಿಂದ? ಅದೇ ನುಗ್ಗೆ ಸೊಪ್ಪು ಯಾವಾಗಿಂದ ತಿನ್ಬೋದು, ಮಾಡ್ಕೊಡೋರಿದ್ರೆ. ಏಟು ಮಗುಗೆ ಸ್ವಲ್ಪ ಅಂತ ಮಗು ದೊಡ್ಡದಾಗಲಿ ಅಂತ. ಮತ್ತು ಕ್ಯಾಲ್ಶಿಯಮು ಹೆಚ್ಚಿರುತ್ತಲ್ಲ, ಹೆಚ್ಚಿರುತ್ತಲ್ಲ, ಮೈಕೈ ನೋವು ಮೂಳೆಗೆ ಎಲ್ಲ. ಅದಕ್ಕೆ ನಾನು ಇಬ್ರಿಗೂ ಆಗುತ್ತೆ ಅಂತ ಇದೇ ಮಾಡ್ತಿದ್ದೀನಿ. ನನಗೂ ನಿಂಗೂ ಇಬ್ರಿಗೂ ಸೇರಿಸಿ ನಮಗೆ ಮಾಡ್ಕೊಬೇಕು ಅಂದರೆ ಎಣ್ಣೆ ಹಾಕ್ತೀನಿ, ಕಡಲೆಕಾಯಿ ಎಣ್ಣೆ. ಈಗ ನೀರು ತಿನ್ನೋದಕ್ಕೋಸ್ಕರ ತುಪ್ಪನೇ ಹಾಕಿ ಮಾಡ್ತಿದ್ದೀನಿ ಇವತ್ತು. 2 ಸ್ಪೂನು ಬಾಣಲಿಗೆ ತುಪ್ಪ ಹಾಕಬೇಕು. ಆಯಿತಾ? ಆಮೇಲೆ ಕಡಲೆಬೇಳೆ ಹಾಕಲ್ಲ, ಉದ್ದಿನಬೇಳೆ ಹಾಕ್ಬೇಕು 2 ಸ್ಪೂನು. ಉದ್ದಿನಬೇಳೆ ಇಲ್ಲ ಬೈದು. ಇದಕ್ಕೆ ಕಡಲೆಬೇಳೆನೂ ಹಾಕ್ಬೋದು, ಬಟ್ ಈಗ ಹಾಕಿಲ್ಲ ಅಷ್ಟೇ. ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಈರುಳ್ಳಿ 2 ಈರುಳ್ಳಿ ಹಾಕ್ಕೊಬೇಕು. 2 ಈರುಳ್ಳಿ ಹಾಕಿದ್ಯಾ? ಸಣ್ಣವು. ಇಷ್ಟು ಬೆಳ್ಳುಳ್ಳಿ ಒಂದು 2 ಗೆಡ್ಡೆ 2-3 ಹಾಕೊಂಡು ಸುಳ್ದ್ರೆ ಇಷ್ಟು ಸಿಗುತ್ತೆ ಅವ್ರಿಗೆ. ಒಂದು 3 ಗೆಡ್ಡೆ ಹಾಕೊಂಡ್ರೆ ಇರಬೇಕು. 2 ಈರುಳ್ಳಿ 2 ಬೆಳ್ಳುಳ್ಳಿ. ಆಮೇಲೆ 8 ಮೆಣಸಿನ್ಕಾಯಿ ತಂದಿದ್ದೀನಿ ನಾನು. 8 ನಾವು ಖಾರ ತಿಂತೀವಲ್ಲ. 8 ಶುಂಠಿ ಇಷ್ಟು, ಒಂದಿಷ್ಟು ಶುಂಠಿ, 8 ಮೆಣಸಿನ್ಕಾಯಿ. ಇದು ಸ್ವಲ್ಪ ಕೆಂಪಗಾಗತ್ತಲ್ಲ ಹುರ್ಕೊಬೇಕು. ಉದ್ದಿನಬೇಳೆ ಎಷ್ಟು ಹಾಕಿದೆ? 2 ಸ್ಪೂನ್. 2 ಸ್ಪೂನ್ ಹಾಕಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಹಾಕಿರೋದವರು. ದೊಡ್ಡ ಸ್ಪೂನ್ ಅಂದರೆ ತುಂಬ ಚಿಕ್ಕ ಸ್ಪೂನ್ ಅಲ್ಲ. ಇದು ಚೆನ್ನಾಗಿ ಉರಿಬೇಕಾ? ಸ್ವಲ್ಪ ಕೆಂಪಾಗಬೇಕು. ಇದು ನಾನು ಕಾಯಿ ಹಾಕ್ತಿದ್ದ, ಈಗ ನಿಮಗೆ ಕೊಬ್ಬರಿ ಹಾಕ್ತಿದ್ದೀನಿ. ನೀನು ತಿಂತೀಯಲ್ಲ ಅಂತ ಕೊಬ್ಬರಿ ತುರಿನೇ ಹಾಕಿ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಕಾಯಿ ಹಾಕ್ತಾ ಇದ್ದೀನಿ. ಕಾಯಿ ಹಾಕಲ್ರಿ ಅಂತ ಹೇಳ್ತಾರೆ. 2 ಸ್ಪೂನು. 2 ಸ್ಪೂನ್ ಕಾಯಿ. ಆಮೇಲೆ ತೊಳೆದು ಹುಣಸೆಹಣ್ಣು ಹಾಕಿರೋದು. ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಅದನ್ನು ಹುರಿದ್ಬಿಡ್ಬೇಕಾ? ಹಸಿದೆ ಹಾಕೊಂಡು ರುಬ್ಬೋದಲ್ವಾ? ಇಲ್ಲ ಉರಿಬೇಕು. ಇದಕ್ಕೆ ಉರಿಲೇಬೇಕಾ? ಇದಕ್ಕೆ ನಾನು ಮಾಮೂಲಿ ಥರ ಚಟ್ನಿ ಥರ ಉರಿಬೋದೇನೋ. ನುಗ್ಗೆ ಸೊಪ್ಪು ತೊಳೆದಿಕ್ಕಿರೋದನ್ನ ಹಾಕಬೇಕು. ಚೆನ್ನಾಗಿ ತೊಳೆದಿಟ್ಕೊಂಡ್ಬಿಟ್ಟು 2 ಕಪ್ಪು ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಉರಿತೈತೆ. ಎಲ್ಲ ಚೆನ್ನಾಗಿ ಬೇಕಲ್ಲ ಸೊಪ್ಪು ವಾಸನೆ ಹೋಗೋವರೆಗೂ. ಮೆಣಸಿನ್ಕಾಯಿ ಜೊತೆಲ್ಲ ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಅದು ಬಾಡೋವರೆಗೂ ಬೇಯಿಸ್ಕೋಬೇಕು. ನುಗ್ಗೆ ಸೊಪ್ಪು ಬಾಡ್ಕೋಬೇಕು ಚೆನ್ನಾಗಿ. ಬಾಡ್ಕೊಂಡ್ಮೇಲೆ ಆರ್ಕೊಂಡ್ಮೇಲೆ ಆರಿದ್ಮೇಲೆ ರುಬ್ಬಿಡೋದು. ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಹಾಕಿದ್ವಿ. ಒಗ್ಗರಣೆ ಏನು ಹಾಕಂಗಿಲ್ಲ. ರುಬ್ಕೊಂಡ್ರೆ ಚಟ್ನಿ ಆಯಿತು. ರುಬ್ಬಿದ್ರೆ ಚಟ್ನಿ ಆಯಿತು. ಸೊಪ್ಪು ನುಗ್ಗೆ ಸೊಪ್ಪು ಹುಡುಗರು ತಿನ್ನಲ್ವಲ್ಲ, ದೋಸೆನೂ ತಿನ್ಬೋದು, ತಿನ್ಬೋದು. ಮಕ್ಕಳು ತಿನ್ನಲ್ಲ, ಕಹಿ ಬರುತ್ತೆ ಅಂತ. ನಮಗೆ ಅರ್ಜೆಂಟ್ ಸಾರು ಇಲ್ಲ ಅಂದ ದಿವಸ ಅನ್ನಕ್ಕೆ ನುಗ್ಗೆ ಸೊಪ್ಪು ಇದ್ದೇ ಇರ್ತದಲ್ಲ. ನುಗ್ಗೆ ಸೊಪ್ಪು ತುಂಬ ಒಳ್ಳೇದು. ಸೊಪ್ಪು ಆದರೆ ಸಾಕು. ಕಮ್ಮಿ ಇರೋರ್ಗಾದ್ರೆ 1 ಇಡಿ ಆದರೂ ಸಾಕು. ಇವಾಗೆಲ್ಲ ನುಗ್ಗೆ ಸೊಪ್ಪನ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಮಾತ್ರೆ ಮಾಡಿ ಬೆಳಗ್ಗೆ ಹೊತ್ತು ನುಂಗೋ ಥರ ಎಷ್ಟೋ ಕಾಯಿಲೆಗೆ ಒಳ್ಳೇದಂತೆ ಕಣಮ್ಮ. ನುಂಗ್ತಾರಂತೆ. ನಾವು ಮನೇಲಿ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ಗಿಡದಲ್ಲಿ ಐತೆ. ನಾನು ವರ್ಷಕ್ಕೊಂದಿನೂ ನುಗ್ಗೆ ಸೊಪ್ಪು ಸಾರು ಮಾಡಲ್ಲ. ಮಾಡ್ಕೊಂಡು ತಿನ್ಬೇಕು, ತುಂಬ ಒಳ್ಳೇದು. ಮಾಡ್ಕೊ, ಬಸ್ಸಾರಿಗೆಲ್ಲ ಮಾಡ್ತೀವಲ್ಲ, ಚೆನ್ನಾಗಿರುತ್ತಲ್ಲ. ಅದೇ ತರಕಾರಿ ಇಲ್ಲ ಅಂದ್ರೆ ನಾನು ಸೀದಾ ಹೋಗೋದೇ ನುಗ್ಗೆ ಮರಕ್ಕೆ ಕಿತ್ಕೊತೀನಿ. ಇಲ್ಲಾಂದ್ರೆ ನುಗ್ಗೆ ಸೊಪ್ಪು ತರಕಾರಿ ಇದ್ದಕ್ಕಿಲ್ಲ. ತರಕಾರಿ ಏನಾದ್ರು ಮನೇಲಿ ಇದ್ದಕ್ಕಿಲ್ಲ. ಏನು ಇಲ್ಲ, ಏನಪ್ಪ ಮಾಡೋದು ಒಂದು ದಿವಸ ಹೋಗಿ ನುಗ್ಗೆ ಸೊಪ್ಪು ಇಟ್ಕೊಳ್ಳೋದು. ಅದಕ್ಕೆ ಒಂಚೂರಾದ್ರೂ ಜಾಗ ಇರಬೇಕು ಅನ್ನೋದು. ಇವಾಗ ನೋಡ್ರಿ, ಇವತ್ತು ತರಕಾರಿ ಏನು ಇರಲಿಲ್ಲ. ಇವತ್ತು ಆಯ್ತಲ್ಲ ನುಗ್ಗೆ ಸೊಪ್ಪಿನ ಸಾರು, ಚಟ್ನಿ ಬಾಣಂತಿಗೂ ಆಯ್ತು. ಒಳ್ಳೆ ಫುಡ್ಡು. ನಮಗೂ ಆಯ್ತದೆ. ಮೂಳೆಗೆಲ್ಲ ತುಂಬ ಒಳ್ಳೇದು ನುಗ್ಗೆ ಸೊಪ್ಪು. ಇವಾಗ ಫೇಮಸ್ ಆಗ್ಬಿಟ್ಟೈತೆ ಬಿಡು. ಈಗ ಎಲ್ಲರೂ ತಿಂತಾರೆ, ತಿಂದಲ್ಲಿರೋರು ತಿಂತಾರೆ. ಹೀಟು ನುಗ್ಗೆಕಾಯಿ ತಿನ್ನಲ್ಲ. 600 ರೂಪಾಯಿ ಕೆಜಿ ನುಗ್ಗೆಕಾಯಿ. ಎಲ್ಲಿಂದ ಎಲ್ಲಿಗೋಗೈತೆ ನೋಡು. ಹೋದರ್ಸ್ ಮಸ್ತ್ ಅಂದ್ಬಿಟ್ಟಿತ್ತು ನಮ್ಗೆ ಬಸ್ಸಿಟೆ ಮಗಣ. ಈ ಸತಿ ಯಾಕೋ ಬಿಡ್ತಾ ಇಲ್ಲ. ನಾನು ತಿನ್ನಂಗಿರ್ಲಿಲ್ಲ, ಬಿಟ್ಟಿತ್ತು.
ಅದು ರುಬ್ಬ ಕರಿತೀನಿ ಹೋಗು. ಹುರಿದಿಟ್ಟವ್ರೆ ಅಪ್ಪ, ಹುರಿದಿರೋದೇ ಮೊಟ್ಟೆ ಹುರಿದಿರೋ ಥರ ಸ್ಮೆಲ್ ಗಮ್ ಅಂತ ಐತೆ. ಸಖತ್ ಸ್ಮೆಲ್ ಬಂದಿದೆ. ಸ್ಮೆಲ್ ಅಂದರೆ ಘಮ ಘಮ ಅಂತ ಆ ಥರ ಸ್ಮೆಲ್. ಮೊಟ್ಟೆ ಹುರಿದಿರೋದಾಗ ಬರುತ್ತಲ್ಲ ಹಂಗೆ ಗಮ್ ಅಂತೈತೆ. ಹುರಿದಿಟ್ಟವ್ರೆ, ಇದನ್ನು ರುಬ್ಬೋದು, ಆರ್ಕೊಂಡ್ಮೇಲೆ ರುಬ್ಬೋದು ಅಷ್ಟೇ. ನೀರು ಹಾಕೊಂಡು ರುಬ್ಬೇಕಾ? ಒಂದು ಸ್ವಲ್ಪ ನೀರು, ಉಪ್ಪು ಖಾರ ನೋಡ್ಕೊಂಡು ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕೊಳಂಗಿದ್ರೆ ಹಾಕೊಳ್ಳಿ. ನಾನು ಹಾಕಿಲ್ಲ, ನೋಡು ಇವಾಗ ನೀನು ಹೆಂಗದೆ. ಗಮ್ ಅಂತೈತೆ. ಹುರಿದಾಗಲೇ ಚೆನ್ನಾಗಿ ಗಮ್ ಅಂತಿತ್ತು, ಇವಾಗ ಇನ್ನೂ ಚೆನ್ನಾಗಿ ಗಮ್ ಅಂತವೆ. ಒಂದು 2 ದಿನ ಮಡಿಕೊಂಡು ತಿನ್ಬೋದಲ್ವ ಇದನ್ನು? ಅಳಿಸಲ್ಲ, ಚೆನ್ನಾಗಿರುತ್ತೆ. ಗಮ್ ಅಂತೈತೆ. ಅಕ್ಕಿ ಸಿಟ್ಟ ರೊಟ್ಟಿಗಾ? ರೊಟ್ಟಿ ಹಾಕೋಣ, ರೊಟ್ಟಿ ಚಟ್ನಿ ಮಾಡಿದ್ದೀನಲ್ಲ, ಅದಕ್ಕೆ ರೊಟ್ಟಿನೇ ಮಾಡಿಬಿಡೋಣ ಅಂತ. ಇದ್ರ ಚಟ್ನಿಗೆ. ಎಷ್ಟೊಂದು ಜನ ಬಳಿಯ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ. ಬಳಿಯ ರೊಟ್ಟಿ ತೋರಿಸು. ಇವಾಗ ತೋರಿಸ್ತೀನಿ, ಅವ್ರು ಮಾಡ್ತಾರೆ. ಹಿಂಗೆ ಹಸಿಟ್ಟನ್ನ ಉಪ್ಪು ಹಾಕಿದ್ಯಾ? ಉಪ್ಪು ಹಾಕೊಂಡಿದ್ದೀನಿ, ಒಂದು ಸ್ಪೂನ್ ಇಷ್ಟು ಹಸಿಟ್ಟಿಗೆ. ಈಗ ಇದನ್ನು ಹಿಂಗಿರ್ತದ ರಾಗಿ, ನೀರು ಸ್ವಲ್ಪ ಹಾಕೊಂಬಿಟ್ಟು ಚೆನ್ನಾಗಿ ಮಿದಿಬೇಕು. ಆ ಥರ ಈಗ ಅಷ್ಟೇ. ಇದನ್ನು ಹೆಂಗೆ ಮಿದ್ದಿತೀವೋ ಇದು ಕರೆಕ್ಟಾಗಿ ಕಳಿಸ್ಕೊಂಡ್ರೆ ರೊಟ್ಟಿ ಬರುತ್ತೆ, ಏನು ಕಿತ್ತೋಗಲ್ಲ. ಹೆಂಚ್ ಮೇಲೆ ಬಳಿಯೋ ರೊಟ್ಟಿ ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ ಇವತ್ತು ನಮ್ಮಮ್ಮ ಕೈಲಿ. ನೋಡಿ, ಈ ಥರ ಕಳಿಸ್ಕೊಬೇಕು ನೀಟಾಗಿ ಎಲ್ಲ. ಹಿಂಗೆ 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 ಅಂತಾರೆ. ನಾನು ಬಳಿತೀನಿ ಇವತ್ತು, ನೋಡ್ರಿ ಹೆಂಗೆ ಬಳಿತೀನಿ ಅಂತ. ಇವತ್ತು ನಮ್ಮಮ್ಮ ತೋರಿಸ್ಕೊಡ್ತಾರೆ. 5 ನಿಮಿಷದಲ್ಲಿ ಚಟ್ನಿ ಐತಲ್ಲ ಅದಕ್ಕೆ ರೊಟ್ಟಿ. ಇದೇನದು ಚಟ್ನಿ? ನುಗ್ಗೆ ಸೊಪ್ಪಿನ ಚಟ್ನಿ. ನುಗ್ಗೆ ಸೊಪ್ಪಿನ ಚಟ್ನಿಗೆ ಅನ್ನಕ್ಕೆ ಮಾಡಿದ್ವಲ್ಲ, ಸಾಯಂಕಾಲ ಯಾರು ಅನ್ನ ತಿನ್ನೋರು, ಇವತ್ತು ರೊಟ್ಟಿನೇ ಮಾಡಿಬಿಡೋಣ. ಈ ಥರ ಹಿಂಗೆ ಕಳ್ಸ್ಕೊಬೇಕು. ಇನ್ನು ಚೆನ್ನಾಗಿ ಉಂಡೆ ಬರೋಂಗೆ ಕಳ್ಸ್ಕೊಬೇಕು ಹಿಂಗೆ. ಆಮೇಲೆ ಇದು ಚೆನ್ನಾಗಿ ಉಂಡೆ ಆಗಂಗೆ ಆದಮೇಲೆ ನೆನ್ನೆ ಕಳಿಸಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಬೇಕು. ಈಗ ಫಸ್ಟೇ ನೀರು ಇದು ಹಿಂಗೆ ಕದ್ರಬಿಟ್ರೆ ಅದು ರೊಟ್ಟಿ ನೀನು ಯಾವುದೇ ಕಾಣಕ್ಕೂ ಬರಲ್ಲ. ಇದು ಕಳಿಸ್ಬೇಕು, ಹಿಂಗೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ. ಆಮೇಲೆ ತೆಳೆ ಮಾಡ್ಕೊಂಡು ಸೌಟಲ್ಲಾದ್ರೂ ಬಿಡ್ಬೋದಲ್ವಾ? ಈ ಥರ ಚೆನ್ನಾಗಿ ಕಳಿಸಿದ್ಮೇಲೆ ಬರಲ್ಲ ಅಂದ್ರೆ ಸೌಟಲ್ಲೇ ಬಿಡ್ಬೋದು. ಕೈಯಲ್ಲಿ ಹೆಂಚು ಮೇಲೆ ತಟ್ಟಕ್ಕಾಗಲ್ಲ ಅಂದರೆ ಸೌಟಲ್ಲೇ ಬಿಡ್ಬೋದು. ಅಂದರೆ ಇದನ್ನು ಚೆನ್ನಾಗಿ ಕಳಿಸಿದ್ರೆ ಸೌಟಲ್ಲಿ ಬರೋದು. ಅದೇ ಈ ಥರ ಚೆನ್ನಾಗಿ ಕಳಿಸಿದ್ರೇನೆ ದೋಸೆ ಥರ ಬಿಡ್ಬೋದು. ರಾಗಿ ಅಕ್ಕಿ ಹಸಿಟ್ಟಾಗಲಿ ರಾಗಿ ಹಸಿಟ್ಟಾಗಲಿ ಹೆಂಚಿನಲ್ಲಿ ಬಳಿಬೇಕು ಅಂದರೆ ದಪ್ಪ ದರ ಕದ್ರಿದ್ರೆ ಅದು ಬರಲ್ಲ. ಕಳಿಸಿದ್ರೆ ಈ ಥರ ಚೆನ್ನಾಗಿ ಮಿತ್ತಿ ಕಳಿಸಿಕ್ಬೇಕು. ರೊಟ್ಟಿ ಹಸಿಟ್ಟು ಕಳಿಸ್ದೆ ಅಂದರೆ ರೊಟ್ಟಿ ಆಯಿತು. ಹೆಂಚೇನು 1 ನಿಮಿಷಕ್ಕೆ ಐತೆ ಬೊಳ್ ತಟ್ಟೆ ದಬ್ಬ ಹಾಕಿದ್ರೆ ರೊಟ್ಟಿ ಬರುತ್ತಪ್ಪ. ರೊಟ್ಟಿ ಬರಲ್ಲ ಅಂತಾರೆ ಎಲ್ಲ. ಇಷ್ಟೊಂದು ಎಸಿಗೆ ಕಳಿಸ್ಬೇಕಾ? ಮತ್ತೆ ಅದಕ್ಕೆ ಅವ್ರಿಗೆ ರೊಟ್ಟಿ ಬರಲ್ಲ. ಹಿಂಗೆ ಕಳಿಸ್ತಿಲ್ಲಲ್ವಲ್ಲ, ಅದಕ್ಕೆ ಅವ್ರಿಗೆ ರೊಟ್ಟಿ ಬರಲ್ಲ. ನೀರು ಫಸ್ಟೇ ಹೆಚ್ಚಾಗಿ ಹಾಕೊಂಬಿಟ್ರು ಅಂದ್ರೂ ಬರಲ್ಲ ರೊಟ್ಟಿ. ಸ್ವಲ್ಪ ನೀರು ಕಡಿಮೆ ಹಾಕೊಂಡು ಇವು ಅದಕ್ಕೆ ಇರಬೇಕು ನೋಡಿ. ಈ ಥರದಲ್ಲಿ ಹಿಂಗೆ ಕಳ್ಸ್ಕೊಬೇಕು. ಹಿಂಗೆ ಕಳಿಸ್ಕೊಂಡು ಆಮೇಲೆ ತೆಳ್ಳಗೆ ಮಾಡಬೇಕಾ? ನಾನು ಕೈಯಲ್ಲೇ ಬೆಳೆಯೋದು ರೊಟ್ಟಿನ. ನಮ್ಮ ಮನೇಲಿ ಎಲ್ಲರೂ ಬೆಳಿತಾರೆ. ನಮ್ಮ ಕಡೆ ಎಲ್ಲ ಇದೆ. ಅದೇನು ತೊಟ್ಟೋದಂತೂ ಮಾಡೋಕ್ಕೆ ಬರಲ್ಲ ನಮಗೆ. ಪೇಪರ್ ಮೇಲೆ ತೊಟ್ಟಾಕ್ತಾರೆ. ಈ ಗಟ್ಟಿಗಿದ್ದಾಗ ಹಿಂಗೆ ಉಂಡೆ ಬರಬೇಕಿದು. ಹಿಂಗೆ ಉಂಡೆ ಬರಬೇಕು. ಉಂಡೆ ಬಂದಮೇಲೆ ನೀನು ಹೆಂಗೆ ತೆಳ್ಳಗೆ ಮಾಡ್ಕೊಂಡ್ರು ರೊಟ್ಟಿ ಬರುತ್ತೆ. ಇದು ನೆನಿಬೇಕು ಸ್ವಲ್ಪ ಅಲ್ಲ? ನಾವು ರೊಟ್ಟಿಯೆಲ್ಲ ನೆನ್ಸ್ಕೊಂಡು ಕುತ್ಕೊಳ್ಳೋದು ಅವಾಗಲೇ ಕಳಿಸಿ ಅವಾಗಲೇ ಹಾಕಲ್ವಾ. ಅವ್ರಿಗೇನೋ ಬರಲ್ಲ ಅಂದ್ರೂ ಒಂದು 5 ನಿಮಿಷ ಹಿಂಗೆ ಮುಂಚೆಗೆ ಇಷ್ಟು ಗಟ್ಟಿ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕಳಿಸ್ಬಿಟ್ಟು ನೀರು ಹಾಕೊಬೇಕು. ಅವಾಗ ಬರಲ್ಲ ಕಲೀದಿದ್ದವ್ರು ಫಸ್ಟು. ಅದಾಗ ಗೊತ್ತಾಗಲ್ವಲ್ಲ ಅವ್ರಿಗೆ. ಒಂಚೂರು ನೆನ್ಕೊಂಡಿತ್ತು. ಅದಕ್ಕೆ ಮಾಡಿಬಿಟ್ಟು ಒಂದು 5 ನಿಮಿಷ ಮಾಡಬಿಡ್ಬೇಕು. ರೊಟ್ಟಿ ಹಾಕಕ್ಕೆ ಬರ್ದಿದ್ದವರು ಅದಕ್ಕೆ. ಆವಾಗ ಇನ್ನು 5 ನಿಮಿಷ ಬಿಟ್ಟು ಇನ್ನೊಂದ್ಸತಿ ಹಿಂಗೆ ಎಲ್ಲ ಕಳಿಸ್ಬಿಟ್ಟು ನೀರು ಹಾಕೊಂಡು ತೆಳು ಮಾಡ್ಕೊಬೇಕು. ಹಿಂಗೆ ಉಂಡೆ ಬಂದಾಗ ನೋಡಿ, ಈ ಥರ ಉಂಡೆ ಬರ್ಬೇಕು ಕಳಿಸ್ತಾರೆ. ಇದು ಮಿದ್ದಿಬೇಕು ಹಿಂಗೆ ಇದುವರೆಗೂ. ಹಿಂಗೆ ಅವ್ರಿಗೆ ಬರ್ದವ್ರು ಹಿಂಗೆ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡ್ಬೇಕು. 5 ನಿಮಿಷ ಆಮೇಲೆ ಇನ್ನೊಂದು ಸತಿ ಅದೇ ಹಿಟ್ಟನ್ನ ಹಿಂಗೆ ಕಳಿಸ್ಕೋಬೇಕು. ಹಿಂಗೆ
ಆಮೇಲೆ ಅವರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ತೆಳು ಮಾಡ್ಕೊಬೇಕು, ಬಳಿ ಹಂಗೆ ಬರೋಂಗೆ. ನೋಡಿ ಹಿಂಗೆ ಚೂರು ಚೂರು ನೀರು ಹಾಕೊಂಡು ತೆಳು ಮಾಡ್ಕೊಬೇಕು. ಒಂದೇ ಸತಿ ತೆಳ್ಳಗೆ ಕಳಿಸ್ಬಾರ್ದು. ಚೆನ್ನಾಗಿ ನಿನ್ನೆ ಕೆಸುವೆ ದಂಟಿಂದ ಯಾರೋ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಕಮೆಂಟ್ ಹಾಕೋರಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರು ಅಂತ. ಹಾಕಿ ಮಾಡಿದ್ದಾರೆ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಈ ಥರ ಬರಬೇಕು, ಇದು ಬಂದಂಗೆ ಕ್ರೀಮ್ ಬಂದಂಗೆ. ಇವಾಗ ಇದನ್ನು ಇನ್ನೂ ತೆಳ್ಳಗೆ ಮಾಡ್ಕೊಂಡು ನಾವು ಇನ್ನೂ ತೆಳಗೆ ಮಾಡ್ಕೊತೀವಿ. ನಾನು ಅವ್ರೂ ಅಷ್ಟೇ. ಈ ಅದಕ್ಕೆ ಬಂದಮೇಲೆ ಎಷ್ಟು ಅವ್ರಿಗೆ ಹೆಂಗೆ ಕೈ ಬರುತ್ತೋ ಹಂಗೆ ತೆಳಗೆ ಮಾಡ್ಕೊಂಡು ಬಳಿಬೇಕು. ಹಿಂಗೆ ಅವ್ರು ಏನು ಮಾಡ್ತಾರೆ, ಹಸಿಟ್ಟು ಫಸ್ಟ್ ನೀರು ಇದ್ಬಿಟ್ಟು ಗಟ್ಟಿ ಕಳ್ಸಲ್ಲ. ಫಸ್ಟೇ ಸುಮ್ಮನೆ ಅದನ್ನ ಕಳಿಸ್ತಲೇ ನೀರು ಹಾಕಿದ್ರು ಬೋಂಡದ ಸಿಟ್ಟು ಥರ ಒಂದೇ ಸತಿ ನೀರು ಹಾಕೊಂಡು ಮಿಕ್ಸ್ ಮಾಡಿಬಿಟ್ರೆ ಬರಲ್ಲ. ಮೇನ್ ಇರೋದು ಅವ್ರಿಗೆ ಬರಬೇಕು ಅಂತ ಏನು ಕಣ್ಣು ಕಟ್ಟಿಲ್ಲ. ಇದನ್ನು ಮೇಣ ಥರ ಚೆನ್ನಾಗಿ ಕಳಿಸ್ಬೇಕು ಅಷ್ಟೇ ಇದ್ರದ್ದು. ಇನ್ನೇನು ನಾವೇನು ಗೋಧಿ ಹಿಟ್ಟು ಹಾಕಲ್ಲ, ಮೈದಾ ಹಿಟ್ಟು ಹಾಕಲ್ಲ, ಎಲ್ಲ ನೋಡ್ರಿ. ನಾವು ಇಷ್ಟಕ್ಕೆ ಬಳಿತೀನಿ ನಾನು. ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಂಡ್ರು ಬಳಿಬೋದು. ದೋಸೆ ಥರ ಬರುತ್ತೆ. ದೋಸೆ ಥರ ಬಂದರೆ ರೊಟ್ಟಿ ಐತದ ಅದು. ಅಲ್ಲ ಬಳಿಯಕ್ಕೆ ಹಿಂಗೆ ಕೈಯಲ್ಲಿ ಹಿಂಗೆ ಅನ್ನಕ್ಕೆ ದೋಸೆ ಉಯ್ಯಲ್ವ ಹಿಂಗೆ? ದೋಸೆ ಇಷ್ಟು ಗಟ್ಟಿಗಿರುತ್ತಾ? ಅಲ್ಲ ಕಣಮ್ಮ ಹೇಳಿದ್ದು. ದೋಸೆ ಅಷ್ಟು ತೆಳ್ಳಗೆ ಮಾಡಿದ್ರೆ ಬಳಿಯೋಕ್ಕಾಗಲ್ಲ. ಈಗ ಅದಕ್ಕೆ ಇರ್ಬೇಕು ಕರೆಕ್ಟಾಗಿ. ಅಂದರೆ ಅರ್ಜೆಂಟ್ ನೀಟಾಗಿ ಎಲ್ಲ ಬಳ್ಕೊಬೇಕು. ಹಾಕಿದ ತಕ್ಷಣ ಸ್ವಲ್ಪ ನಿಧಾನ ಮಾಡೋರು ಒಂಚೂರು ತೆಳ್ಳಗೆ ಮಾಡ್ಕೊಬೇಕು, ಕಲ್ಕೊಳ್ಳೋ ತಕ್ಕ. ಅಕ್ಕಿ ರೊಟ್ಟಿಗೆ ಇಷ್ಟು ಕಳ್ಸ್ಕೊಂಡ್ರೆ 1 ನಿಮಿಷಕ್ಕೆ ನಾಷ್ಟ ರೆಡಿ. ಹಸಿಟ್ಟು ಒಂದು ಕಳ್ಸ್ಕೊಂಡ್ರೆ ರೆಡಿ. ನಾಷ್ಟಕ್ಕಾದ್ರೂ ಸರಿ, ಊಟಕ್ಕಾದ್ರೂ ಸರಿ. ಪಲ್ಯ ಮಾಡಿಬಿಟ್ರೆ ನೈಟ್ಗೆ ಏನೋ ಸಾರುಗಳಿದ್ರೆ ತರಕಾರಿ ಸಾರು ಮಾಡ್ತಾರ, ವೇಸ್ಟ್ ಮಾಡೋ ಬದಲು ರೊಟ್ಟಿ ಮಾಡಿದ್ರೆ ಆಯಿತು. ಕೈ ಎಜ್ಕೊಂಡು ಬಳಿತೀನಿ. ಅವಾಗ ನೋಡ್ರಿ ಹೆಂಗೆ ಬಳಿ ತೋರಿಸ್ತೀನಿ ಬಳಿ. ಇವಾಗ ಆಫ್ ಮಾಡಿ. ನೀನು ಸ್ವೆಟ್ರು ಉಲ್ಟಾ ಪಲ್ಟ ಇಟ್ಕೊಂಡು ನಿಂತಿದೀಯ. ಕಳಿಸಿದೀವಲ್ಲ, ಕಳ್ಸಿಕ್ಕಿದ್ದೀನಲ್ಲ, ಇದನ್ನ ಎತ್ಕೊಂಬಿಡೋದು ಹಿಂಗೆ ಹಾಕೋದು. ಇಲ್ಲಿ ಉರಿ ಕಮ್ಮಿ ಮಾಡ್ಕೊಬೇಕು. ಹಾಕೋವರೆಗೂ ಕೈ ಎಜ್ಕೊಬೇಕು, ನೀಟಾಗಿ ಬಳಿಬೇಕು. ಕೈ ಏನೋ ಸುಡಲಿಲ್ಲ ಅಂದರೆ ಇಲ್ಲಿ ಜೋರು ಮಾಡ್ಕೊಬೇಕು. ಕಾಯಿಲಿಲ್ಲ ಅಂದ್ರೂ ರೊಟ್ಟಿ ಬರಲ್ಲ. ಹೆಂಚು ಕರೆಕ್ಟಾಗಿ ನೀರು ಹಾಕಿ ನೋಡ್ಬೇಕು ಚರ್ರ ಅಂದಾಗ. ಆಮೇಲೆ ಎಣ್ಣೆ ಪೆಣ್ಣೆ ಹೆಂಚಾಗಿದ್ರೆ ಬರಲ್ಲ. ಚೆನ್ನಾಗಿ ತೊಳ್ಕೊಬೇಕು, ಎಣ್ಣೆ ಇಲ್ದಂಗೆ. ಕಬ್ಬಣ ತೆಂಚ ನೀಟಾಗಿ ಬರುತ್ತೆ. ಇವಾಗ ಪ್ಲೇಟು ಮುಚ್ಚೋದು. ರೊಟ್ಟಿ ನಿಮಿಷಕ್ಕೊಂದು ಎದಾಳ್ತವೆ. ಬಿಸಿಲಿಗಾಗಲಿಲ್ಲ ಅಂತ ಬಿಸಿಲು ಇಟ್ಕೊಂಡಿದ್ದೀವಿ ಅಂತ ಹೊರದಲ್ಲಿ ಎಲ್ಗೋತದೆ. ಇಷ್ಟೇ ರೊಟ್ಟಿ ನೋಡು ಎಷ್ಟು ತೆಳ್ಳಗಿರುತ್ತೆ. ಒಂದೊಂದು ಹಾಕೋದು, ಆವಾಗಲೇ ಚಟ್ನಿ ಹಾಕೊಂಡು ತಿಂತಾ ಇರೋದು. ಈ ಥರ ಬಗ್ಗಿಸ್ಕೊಂಡ್ರೆ ಬೆಸ್ಟ್. ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ ಅಂದರೆ ಎತ್ಕೊಂಡ್ರೆ ಏನಾಗಲ್ಲ, ಇಷ್ಟಾಡ್ತದೆ. ಕೈ ಎಜ್ಕೊಂಡು ಹಿಂಗೆ ಬಳಿಯೋದು ಅಷ್ಟೇ. ನೀರಲ್ಲಿ ಕೈ ಎಜ್ಕೊಂಡು ಸುಡೋಲ್ಲ, ಏನೂ ಆಗಲ್ಲ. ಅಲ್ಲಿ ಉರಿ ಕಮ್ಮಿ ಮಾಡ್ಕೊಂಬಿಟ್ರೆ ಸುಡಲ್ಲ. ಹೆಂಚು ಕಾಯ್ದ್ಮೇಲೆ ಕಮ್ಮಿ ಮಾಡಬೇಕು. ಹೆಂಚು ಕಾಯ್ದ್ಮೇಲೆ. ಕಾಯ್ದಿಲ್ಲ ಅಂದ್ರೆ ಕಮ್ಮಿ ಮಾಡ್ಕೊಂಡ್ರೆ ರೊಟ್ಟಿ ಹಿಡಿದು ಬಿಡ್ತದೆ. ಕಾಯ್ದಿಲ್ಲ ಅಂದ್ರೆ ಬರೋದೇ ಬಳಿಯೋಕ್ಕೆ ಆಗಲ್ಲ. ನೋಡಿ ಇಷ್ಟೇ. ಇದನ್ನು ಮುಚ್ಚೋದು ಎಬ್ಬೋದು, ಮುಚ್ಚೋದು ಎಬ್ಬೋದು. ಇಷ್ಟೇ. ಎಷ್ಟು ಅಂತ ಇದನ್ನೇ ಮಾಡೋದಾಗತ್ತೆ. ಕಟ್ ಮಾಡಿದೆ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನ ನೋಡಿ ತೋರಿಸು. ಎರಡು ಚೆನ್ನಾಗೇ ಬಂದೈತೆ. ಇದಕ್ಕೇನ ಮನೆ ಸಾರು ಪಾರು ಏನಾನ ಪಲ್ಯನೋ ಚಟ್ನಿನೋ ಇದ್ದರೆ ಬೇಗ ರೊಟ್ಟಿ ಮಾಡಿಕೊಟ್ರೆ ನಾಷ್ಟದ ಕೆಲಸ ಮುಗ್ದೇ ಹೋಗುತ್ತೆ. ನೀರು ಅಂತ ಅದಕ್ಕೆ ಬಿಸಿ ಬಿಸಿ ತುಪ್ಪ ಅಲ್ಲೇ ಇರು. ಅದೇನದು ನುಗ್ಗೆ ಸೊಪ್ಪಿನ ಚಟ್ನಿ ರೊಟ್ಟಿ ರೆಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಈ ಥರ ರೊಟ್ಟಿ ಚಟ್ನಿ. ಇದಕ್ಕೆ ತುಪ್ಪ ಇರು ಬಂದೆ.
ಬೆಂದರೆ ಹಿಂಗಂದ್ರೆ ಸಾಕಿಟ್ಬಿಡುತ್ತಲ್ಲ. ಆಯಿಲ್ ಏನೂ ಹಾಕಂಗಿಲ್ಲ ಅದಕ್ಕೆ ಇಷ್ಟೇ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಇದಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತೀನಿ. ಟ್ರೈ ಮಾಡಿ. ರೊಟ್ಟಿ ಚಟ್ನಿ ಕಮೆಂಟ್ ಮಾಡಿ ಹೇಳಿ. ಕಾಯಿ ಚಟ್ನಿಗೆ ಚಂದ. ಕಾಯಿ ಚಟ್ನಿ ಜ್ವರ ಬಂದಾಗ ಗೊಡ್ಗಾರ ಹರ್ಕೊಂಡು ತಿನ್ಬೋದು. ರೊಟ್ಟಿಗೆ ಅಪ್ಪಂಗೆ ಫೇವ್ರೇಟ್. ರೊಟ್ಟಿ ಗೊಡ್ಗಾರ. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂದರೆ ಗೊಡ್ಗಾರ ತಿನ್ನೋರು ರೊಟ್ಟಿ ಹಾಕಿಸ್ಕೊಂಡು. ಅಷ್ಟೇ ಅವ್ರದ್ದು ಮೆಡಿಸನ್. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂ ಆಗುತ್ತೆ. ಸಂಡೇ ಪಲ್ಸ್ ಪೋಲಿಯೋ ಇತ್ತಲ್ವ, ನಮ್ಮಮ್ಮನ ಫ್ರೆಂಡ್ ಹೋದ್ರು ಅಂತ ಅವ್ರ ಜೊತೆ ಇವನು ಕರ್ಕೊಂಡು ಹೋದ್ರು. ನನಗೆ ಗಂಜಿ ಮಾಡಿಕೊಟ್ಬಿಟ್ಟು ಇನ್ನು ಅವ್ರು ಬಂದಾಗ ನಾನು ಇಸ್ಕೊಳ್ಳೋದು. ನಾನು ಹೋಗಿಲ್ಲ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಬರೋಕ್ಕೆ. ಅವ್ನು ಎತ್ಕೊಂಡು ನಮ್ಮಮ್ಮ ಒಬ್ಬರೇ ಹೋಗಿದ್ದಾರೆ ಅವ್ರ ಫ್ರೆಂಡ್ ಜೊತೆ. ಬಂದೆ ಕೇಳಿಸ್ದಲ್ವಾ? ಆಚೆ ಗೊತ್ತಾಯ್ತು. ನಾನು ಹಾಕ್ಲಿಲ್ವಾ? ಅಲ್ಲಿ ಇಲ್ಲೂ ಮುಚ್ಕೊಂಡ ಅಲ್ಲೂ ಮುಚ್ಕೊಂಡ. ಹೌದಾ? ಮುಚ್ಕೊಂಡ ಕೈಗೆ ನೀರು ಪಾಲಿಶ್ ಹಾಕಿಸ್ಕೊಂಬಂದ್ಬಿಟ್ಟೈತೆ. ಚೂರು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹಿಂಗೆ ನೀರಲ್ಲಿ ಬಿಸಿನೀರಲ್ಲಿ ನಾನೇ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮಮ್ಮ ಎತ್ಕೊಂಡು ಹೋಗಿದ್ರಲ್ಲ ಅದಕ್ಕೆ. ಎಡಗಡೆಗೆ ಮಾಡಂಗಿಲ್ಲ, ಬಲಗಡೆಯಿಂದ ಎಡಗಡೆಗೆ ಹೋಗ್ಬೇಕು. ಎಡಗಡೆಯಿಂದ ಬಲಗಡೆಗೆ ಮಾಡ್ಬೇಕು. ಹಿಂಗೆ ಮಾಡ್ಬೇಕು. ಬಲಗಡೆಯಿಂದ ಎಡಗಡೆಗೆ ಮಾಡಬೇಕಾ? ಅದಕ್ಕೆ ನಾನು ಏನು ಆಯ್ತದ ಅಂತೀನಿ. ಬಲದಿಂದ ಎಡಕ್ಕೆ ಬರಬೇಕು. ಯಾವಾಗಲೂ ಮಾಡಿದ್ರು ಬಲಗಡೆ ಇದು ಎಡಗಡೆ ಹಂಗೆ ಬರಬೇಕು. ಜ್ಯೂಸ್ ಕುಡಿದು ಮನೆ ಅವಳು ಎಷ್ಟು ಹಾಕಿದ್ದೆ ಅಲ್ಲದೆ ನೀವು ಹಾಕಿದ್ರು. ಅವ್ರ ಅಪ್ಪನ ಮನೆಯಾಗ ಗಂಟು ಕಳ್ತೀನಿ. ಒಂದು ಸತಿ ಕೇಳಿದ್ರಿ ತೊಟ್ಲಿಗೆ ಏನು ಕಟ್ಟಿರೋದು ಅಂತ. ಇದು ನಮ್ಮ ಮನೆ ದೇವ್ರಿಗೆ ಹೋಗಿದ್ನಲ್ಲ, ನನ್ನ ತಮ್ಮ ತಾಯ್ತ ತಂದಿದ್ದ. ಅದು ಪಾಪು ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ತೊಟ್ಲಿಗೆ ಕಟ್ಟಿರೋದು. ಅವ್ನು ಚಿಕ್ಕವನಲ್ವ ಇನ್ನೂ ಅಂದ್ಬಿಟ್ಟು. ಇನ್ನು ಇದು ಬಜೆ ಅಂತ ಈ ತೊಟ್ಲು ಕಟ್ಟಬೇಕು. ಒಂದು ತಲೆದಡೆ ಮಾಡಿಕೊಂಡಿರಬೇಕು, ಬಾಣಂತಿ ತಲೆದಡೆ. ಯಾಕೆಂದರೆ ಇದರಿಂದ ಯಾವುದೇ ಕೆಟ್ಟ ಎನರ್ಜಿ ಮತ್ತು ಮಗು ನೋಡೋಕ್ಕೆ ಬಂದಾಗ ಕೆಟ್ಟ ದೃಷ್ಟಿ ಆ ಥರದ್ದೆಲ್ಲ ತಾಗಲ್ಲ. ಅದಕ್ಕೆ ಬಜೆನ ಒಂದು ತೊಟ್ಲು ಕಟ್ಟೋದು, ಒಂದನ್ನ ನಾವು ನಮ್ಮ ತಲೆದಡೆನೂ ಮಡಿಕೊಂಡಿರ್ತೀವಿ ಬಾಣಂತಿಗೂ ಯಾವುದೂ ಕೆಟ್ಟ ದೃಷ್ಟಿ ಆಗಬಾರ್ದು ಅಂತ. ಅದಕ್ಕೆ ಕೇಳಿದ್ರಿ ತುಂಬ ದಿನವೇ ಆಯಿತು, ನಾನು ಮರ್ತುಬಿಟ್ಟಿದ್ದೆ. ಇವಾಗ ತೊಟ್ಲು ಆಚೆ ಬಿಸಿಲಿಗೆ ಇಟ್ಟಾಗ ನೆನಪಾಗಿ ಹಾಗೆ ವಿಡಿಯೋ ಮಾಡಿಕೊಂಡೆ. ಬಜೆ ಇದು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಬೆಚ್ಚಗಾಗುತ್ತಲ್ಲ, ಚಳಿ ಅಲ್ವಾ, ಆಮೇಲೆ ಸ್ನಾನ ಆದಮೇಲೆ ಪಾಪನ ಮಲಗಿಸೋದು ಬೆಡ್ಶೀಟ್ ಹಾಸಿ. ಇದಿಷ್ಟು ಹೇಳಬೇಕಿತ್ತು, ತುಂಬ ದಿನವೇ ಆಯಿತು ಕೇಳಿ, ಲೇಟ್ ಆಯಿತು, ಹೇಳೋಕ್ಕಾಗಲಿಲ್ಲ. ನಿಮ್ಮಮ್ಮ ಅವರು ಏರ್ ವಾಶ್ಗೆ ಏನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರಿ. ಇದನ್ನು ಮಿಕ್ಸ್ ಮಾಡ್ತಾರೆ ಪೌಡ್ರು, ಅದು ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೀಗೆಕಾಯಿ ಪುಡಿ ಶೀತ ಆಗ್ಬಿಟ್ಟಿತ್ತು, ಕವರ್ ಓಪನ್ ಗಟ್ಟಿಯಾಗೈತೆ ಅಂತ ಬಿಸಿಲಿಗೆ ಇಕ್ಕತ್ತೆ. ಜಾಸ್ತಿ ಗಟ್ಟಿಗಾಗೈತಾ? ಎಷ್ಟು ಘಾಟ್ ಬರ್ತೈತಲ್ವಾ? ಇದೇನು ಪುಡಿ ಅಮ್ಮ? ದಾಸವಾಳ ಸೊಪ್ಪಿನ ಪೌಡ್ರ್ ಮಾಡಿದ್ವಿ. ದಾಸವಾಳ ಹೂವಿಂದ ಎಲೆದ ಕರ್ಬೇವಿನ ಸೊಪ್ಪು ದಾಸವಾಳ ಎರಡ್ರದ್ದು. ಇದು ಆಮ್ಲ ಪೌಡ್ರು ಅಲ್ವಾ? ಆಮ್ಲ ಪೌಡ್ರು. ಇದೆಲ್ಲ ನಮ್ಮಮ್ಮ ಮನೇಲೇ ಮಾಡಿರೋದು. ಜ್ಯೂಸ್ ಮಾಡಿ ಮಿಕ್ಕಿದ್ದು ಒಣಗಿಸ್ತಾರೆ. ಏನು ಮಾಡ್ತೀರಾ ಅಂದ್ರಲ್ಲ, ಈ ಥರ ಪುಡಿ ಮಾಡ್ತಾರೆ. ಆರೆಂಜು ನಿಂಬೆಹಣ್ಣು ಇದ್ದರೆ ಅದನ್ನು ಮುಖಕ್ಕೆ ಮೈಗೆ ಹಾಕೋಕ್ಕೆ ಯೂಸ್ ಮಾಡ್ಕೊತಾರೆ. ಆಮ್ಲ ಪೌಡ್ರ್ ಜೊತೆಗೆ ಒಣಗಿಸಿರ್ತಾರಲ್ಲ ಆರೆಂಜು ಮತ್ತು ನಿಂಬೆಹಣ್ಣು ಪೌಡ್ರು, ಸಿಪ್ಪೆ ಒಣಗಿಸ್ದಾಗ ಅದನ್ನು ಮುಖಕ್ಕೆ ಮೈಗೆ ಹಾಕೊಳಕ್ಕೆ ಮಡಿಕೊಂತಾರೆ ಒಂದು ಬಾಕ್ಸ್ ತುಂಬಿ. ಇದು ಬರೀ ಆಮ್ಲ ಪೌಡ್ರು.
ಜ್ಯೂಸ್ ಮಾಡಿ ಮಿಕ್ಕಿರೋದು. ಇದನ್ನು ತಲೆಗೆ ಏರ್ ವಾಷಿಂಗ್ ಮಿಕ್ಸ್ ಮಾಡ್ಕೊತಾರೆ ಸೀಗೆಕಾಯಿ ಜೊತೆಗೆ. ಇದು ದಾಸವಾಳ ಮತ್ತು ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡಿರೋದು. ನೈಟ್ ಹೊತ್ತು ಇದೇ ಕೆಲಸ ಎಲ್ಲ ಆದಮೇಲೆ. ಅಗ್ಲೊತ್ತೆಲ್ಲ ಮನೆ ಕೆಲಸ ಮಾಡೋಕ್ಕಾಗಲ್ಲ, ಅನ್ಕೊಳ್ಳೋದು ನಾನು. ಇದು ಚಿಗರೆ ಪುಡಿ ಅಂತಾರಲ್ಲ ಅದು. ಅದು ಮಾತ್ರ ತಂದಿದ್ದೀವಿ. ಇದು ತಂದಿರೋದು. ಇದು ಚಿಗರೆ ಸೊಪ್ಪು ಇಲ್ಲದೆ ಈ ಕಡೆ ಎಲ್ಲಿ ಸಿಗಲ್ವಲ್ಲ. ನಮ್ಮೂರ ಕಡೆ ಸಿಗ್ಬೋದು ಅವಾಗ. ಅವಾಗ ಇದು ಊರಲ್ಲಿ ಸಿಗೋದಾ ಚಿಗರೆ ಸೊಪ್ಪು? ದೊಡ್ಡ ಮರ ಅಂತ ಇದು. ಹೌದಾ? ಸಿಗೋದಂತ ನಮ್ಮನೆ ಸೀಗೆಕಾಯಿ ಮಿಲ್ಗೆ ಹಾಕ್ತಾರಲ್ಲ ಅವಾಗೆಲ್ಲ. ಸೀಗೆಕಾಯಿನ ಮಿಲ್ಗಾಗ ನಾವೀಗ ನಮ್ಮ ಅಜ್ಜಿ ಮಿಲ್ಗೆ ಹಾಕ್ಸರು. ಚಿಗರೆ ಪುಡಿ ತಗೊಂಬಂದು ಹಾಕ್ಕೊಳ್ರಿ ಅಂತ ಹೇಳಿ ಮಾಡೋರು. ಅವೆಲ್ಲ ನಾವೆಲ್ಲ ಏನು ಕಿವಿಗೆ ಹಾಕೊಳಕ್ ಹೋಗ್ತೀವಿ, ಹೆಂಗ ದೊಡ್ಡವರು ಇರೋರಲ್ಲ ಮಾಡೋರು. ಇದು ಚಿಗರೆ ಪುಡಿ ಇವಾಗ ಅಲ್ಲಿ ಊರಲ್ಲಿ ಮೊದಲು ಸಿಗೋದಂತೆ, ಇವಾಗ ಅಂಗಡಿಯಿಂದ ತಂದಿರೋದು. ಇದೆಲ್ಲ ಲಿಂಕ್ ಬೇಕಂದರೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಇದು ತಂದಿರೋದು. ಮತ್ತು ಇದು ಅಷ್ಟೇ ಸೋಪ್ ನಟ್ಟು ಗೋರಂಟಿ ಪೌಡ್ರು. ಇದನ್ನು ಕೂಡ ಆನ್ಲೈನಲ್ಲಿ ತಂದಿರೋದು ಮಾಡಿರೋದು. ಇದು ಮೆಹಂದಿ ಸೊಪ್ಪು ನಮ್ಮ ಅಮ್ಮನೇ ಮಾಡಿರೋದು. ಇಲ್ಲಿ ಮುಂದೆ ಐತಲ್ಲ ಗೋರಂಟಿ ಸೊಪ್ಪಿದು ಪುಡಿ. ಗಿಡದಲ್ಲಿ ಕಿತ್ತು ಒಣಗಿಸ್ಬಿಟ್ಟು ಮುಂದೆ ಗಿಡದಲ್ಲಿ ಐತೆ, ಅದನ್ನು ಕಿತ್ತಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಮುಂದೆ ನೋಡಿ ಇಲ್ಲಿ ತುಳಸಿ ಗಿಡದ ಹತ್ರ ಐತೆ ಇದು ಗೋರಂಟಿ ಸೊಪ್ಪು, ಅಂದರೆ ಮೆಹಂದಿ ಸೊಪ್ಪು. ಇದನ್ನು ಜಾಸ್ತಿ ಬೆಳೆದಾಗ ಇದು ಜಾಸ್ತಿ ಆಗುತ್ತಲ್ಲ, ಆವಾಗ ಕಿತ್ಬಿಟ್ಟು ಒಂದು ಇಲ್ಲಿ ಒಣಗಾಕಿ ರಾತ್ರಿ ಹೊತ್ತು ಪುಡಿ ಮಾಡಿ ಮಡಿಕೊಂತಾರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು. ಬಿಸಿಲು ಚೆನ್ನಾಗಿತ್ತು ಇಲ್ಲಿ ಮಾಡ್ಬೋದು. ದಾಸವಾಳನೂ ಅಷ್ಟೇ, ಅಲ್ಲಿದೆ ನೋಡಿ ದಾಸವಾಳ. ಅದ್ರ ಎಲೆ ಹೂವು ಎಲ್ಲ ಕಿತ್ತಿ ಒಣಗಿಸ್ತಾರೆ. ಇದನ್ನು ಕಿತ್ತಿ ಒಣಗಿಸ್ತಾರೆ, ತೊಳೆದ್ಬಿಟ್ಟು ಒಣಗಿಸಿ ಪುಡಿ ಮಾಡಿ ಮಡಿಕೊಂತಾರೆ ರಾತ್ರಿ ಹೊತ್ತು ಫ್ರೀ ಆಗಿದ್ದಾಗ. ಈಗ ಅದನ್ನೆಲ್ಲ ಪುಡಿ ಮಿಕ್ಸ್ ಮಾಡ್ತಾರೆ, ತೋರಿಸ್ತೀನಿ ಬನ್ನಿ. ರೆಡಿ ಮಾಡ್ತಾ ಇದೆಯಾ? ಜಡೆ ಸಿಗ್ಲಿಲ್ವಾ? ಅದಕ್ಕೆ ಇದರಲ್ಲೇ ಹಿಂಗೆ ಮಾಡ್ತಾರೆ. ಅದು ಏನಾಗಲ್ಲ, ಹಂಗೆ ಮಿಕ್ಸ್ ಮಾಡಮ್ಮ. ಉಂಡೆದೇನಾಗಲ್ಲ ಬಿಡು, ನೀರಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಸರಿ ಹೋಗುತ್ತೆ. ನೀರಿಗೆ ಹಾಕಿ ಮಿಕ್ಸ್ ಮಾಡಿ ತಾನೇ ತಲೆಗೆ ಹಾಕೊಳ್ಳೋದು. ಕಳ್ಸ್ಕೊಂಡು ಕುತ್ಕೊಬೇಕು. ಇದೆಲ್ಲ ಉಂಡೆ ಹೊಡಿಯಂಗೆ ಏನಾಗಲ್ಲ, ಹೊಡ್ಕೊಳುತ್ತೆ. ನೀರು ಹಾಕ್ತಿದ್ದಂಗೆ ಹೊಡ್ಕೊಂತೀವಿ. ನೀವು ಹಂಗಂತ ಎಷ್ಟೊತ್ತಕ್ಕ ಜಲ್ಡೆ ಮಾಡ್ತೀಯಾ? ಇಲ್ಲ ಐತೆ ನೋಡು, ಚಲ್ತ ನೀಟಾಗಿ ಬಲ್ದ. ಘಾಟ್ ಬೇರೆ. ಸೀಗೆಕಾಯಿ ಘಾಟ್ ಹೊಡಿತೈತೆ. ಹಾಕು, ಏನೇನು ಹಾಕ್ತೀಯಲ್ಲ. ಇದು ಹಾಕು, ಇದು ಹಾಕು. 3 ಜನಕ್ಕೂ 1 kg ಆಯ್ತದೆ. ಎಲ್ಲ ಅರ್ಧ kg ಇದ್ರು ನಮ್ಮದೆಲ್ಲ ಎಷ್ಟೈತೆ? ಅದೆಲ್ಲ ಸಾಕು, ಅಷ್ಟೇ. ಆಮ್ಲ ಪೌಡ್ರು, ಇದು ಗೋರಂಟಿ ಪುಡಿ. ಗೋರಂಟಿ ಇದನ್ನು ಹಾಕಿದೆ. ಕರ್ಬೇವಿನ ಸೊಪ್ಪು. ಇದಕ್ಕೂ ಕರ್ಬೇವಿನ ಸೊಪ್ಪು ಹಾಕಿದೆ. ಇದಿಷ್ಟು ಬೇಡ, ಅರ್ಧ ಹಾಕೋಣ ಅಲ್ವಾ? ಇದೇ ಬೇಕಾಗಿರೋದು ಮೇನು ನೊರೆ ಬರೋಕ್ಕೆ. ಏನಾಗಲ್ಲ ಅಕ್ಕ, ದೊಡ್ಡ ತಗೊಬೇಕು ಹಂಗಾರೆ ಡಬ್ಬಿ. ಇದಾಗಲ್ಲ. ಹೌದಾ? ಇದ್ಕೋಣ ನೋಡಿ ಎಷ್ಟು ನೈಸ್ ಮಾಡ್ತೀಯ. ಎಷ್ಟು ನೈಸ್ ಮಾಡೋದು ನೋಡಿ ಇವರು. ಮಿಲ್ಲೆಲ್ಲ ಮಾಡ್ತಾರೆ, ಮಿಲ್ ಹಾಕ್ತಾರೆ. 3 ಜನಕ್ಕೂ ಮಾಡ್ತವ್ರೆ, ನನಗೆ, ಪವಿತ್ರಂಗೆ, ನಮ್ಮಮ್ಮಂಗೆ. ನೀನು ಮಾಡಿಕೋ, ನಾನು ಮಾಡ್ಕೊತೀನಿ ಅಂತ. ಇಷ್ಟು ನಾನು ಎಂದಿ ಖಾಲಿ ಮಾಡೋದು ಒಬ್ಳಿಗೆ? ಎಮರ್ಜೆನ್ಸಿ ಅಂದರೆ ನೀಟಾಗೆ ಹೋಗಲೇಬೇಕು ಅಂತ ಏನಿಲ್ಲ ಅಲ್ವೇನಮ್ಮ? ಎಣ್ಣೆ ತಲೆಯಲ್ಲಿ ಬೇಕು ಅಂತ ಇದ್ರೆ ಎಲ್ಲ ಕೂದಲೆಲ್ಲ ನಿಗರ್ಕೊಂಡು ಶಾಂಪು ಹಾಕಿ ನೀಟಾಗಿ ಹೋಗಬೇಕು. ನೈಸ್ಗೆ ಕೂದಲು ಇರಬೇಕು ಅಂದರೆ ಕೂದಲು ಹಾಳಾಗುತ್ತೆ. ಫುಲ್ಲು ನೀಟಾಗಿ ಎಣ್ಣೆ ಹೋಗಬಾರ್ದು, ಅಂದರೆ ಆವಾಗ ಕೆಮಿಕಲ್ ಜಾಸ್ತಿ ಯೂಸ್ ಆಗುತ್ತೆ ಅಂತ. ನಾವು ಹುಡುಗರಲ್ಲೆಲ್ಲ ಮಾಡಿ ಮಡಿಕಂತಿದ್ದು ನಾನು. ಸೀಗೆಕಾಯಿಲೆ ಸ್ನಾನ ಮಾಡಿಸಿರೋದು ನನಗೆ ನೆನಪೈತೆ. ಹೈಸ್ಕೂಲ್ಗೆ ಹೋದ್ಮೇಲೆ ಶಾಂಪು ತಂದಿದ್ದು. ಅವ್ರವ್ರೆ ಸ್ನಾನ ಮಾಡ್ಕೊಂಡಂಗೆ ಆದ್ಮೇಲೆ ಶಾಂಪು ಕೊಟ್ಬಿಟ್ಟು ಉಜ್ಜಕ್ಕಾಗಲ್ಲ ಅಂತ.
ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ತುಂಬ ಮಾಡಿಕೊಳ್ಳೋದು. ಇದಕ್ಕೆ ನಾನು ಅದು ಆಯುರ್ವೇದಿಕ್ ಶಾಂಪು ಐತಲ್ಲ ಅದೊಂಚೂರು ಹಾಕೊತೀನಿ. ಇಲ್ಲಾಂದ್ರೆ ಆಚೆ ಹೋಗಬೇಕು ಅಂದರೆ ಮಾತ್ರ ಹಾಕೊಳ್ಳೋದು ನಾನು, ಇಲ್ಲಾಂದರೆ ಏನು ಹಾಕೊಳ್ಳಲ್ಲ ಶಾಂಪುನ. ನೀಟಾಗಿ ಎಣ್ಣೆ ಹೋಗ್ಬೇಕು ಅಂದಾಗ ಎಷ್ಟು ಥರ ಆಯ್ತು ಈಗ. ಸೀಗೆಕಾಯಿ ಪುಡಿ 1, ಚಿಗರೆ ಪುಡಿ 1, 2, ಗೋರಂಟಿ ಪೌಡ್ರ್ 3, ಕರ್ಬೇವಿನ ಸೊಪ್ಪು 4, ದಾಸವಾಳ 1 5, ಆಮ್ಲ 1 6, ಅದು ರೀಟಾ 7 ಥರ ಹಾಕಿದ್ದೀವಿ. ಇದೆಲ್ಲ ಕ್ಲೀನಾಗಿ ಒಂದು ಬಟ್ಲಿಗೆ ಬಾಕ್ಸಿಗೆ ತುಂಬ ಮಡಿಕೊಂಡು ಒಂದು ಸ್ಪೂನ್ ಹಾಕೊಂಬಿಟ್ರೆ ನೀರು ಬೀಳ್ದಂಗೆ ಒಂದು ಬಟ್ಲಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅವ್ರದ್ದೊಂದು ಡಬ್ಬ ಅವಳಿ ಕೊಡೋಕ್ಕಿಲ್ಲ ಇತ್ತು ಪವಿತ್ರಂಗ ಹಾಂ ಅಷ್ಟಕ್ಕೆ ಹಾಕು, ಬೇಕಂದ್ರೆ ಇನ್ನೊಂದ್ಸತಿ ಈಸ್ಕೊಂಡೋಯ್ತಾರೆ, ಇಲ್ಲಿದ್ದರೆ ಇರುತ್ತೆ. ಕವರ್ಗೆ ಯಾಕೆ ಮಾಡಿ ಬಿಡ್ಬೇಕಾಯ್ತು. ಕವರ್ಗ ಅವ್ರ ಯಾವ್ದು ಬಾಕ್ಸ್ ಕೊಡು, ಇದು ನನಗೆ. ಮೂರು ಬಾಕ್ಸ್ ತುಂಬ ಇರೆ, ಮಿಕ್ಕಿದೆಲ್ಲ ಎತ್ತಿಕು ಇರುತ್ತೆ. ನಮ್ಮ ಬೈರ್ ನಿದ್ದೆ ಹೊಡಿತಾನೆ, ರಾತ್ರಿ ಕೆದಬೇಕಲ್ಲ ಅಂತ ಸಂಜೆ ವಾಕಿಂಗ್. ಕಣ್ಬಿಟ್ಕೊಂಡು ಸುತ್ತ ನೋಡ್ತಾನೆ, ಅಲ್ಲೇನೂ ನೋಡೋಕ್ಕಾಗಲ್ಲ. ಸಂಜೆ ಹೊತ್ತು ನಮಗೆ ಬಿಸಿಲು ಬರುತ್ತೆ, ಸಂಜೆ ಬಿಸಿಲು ಚೆನ್ನಾಗಿ. ನೋಡಿ ಇದೇನಿದೆ ಕಾಯು ಏನಿಂದ ಹಿಂಗೆ ಎಲ್ಲ ಕಡೆನೂ ಬಂದ್ಬಿಟ್ಟು ಕಣವು. ಇದು ಬ್ಯಾಸಿಗೆ ಕಾಯಿ ಎಲ್ಲ ಥರ ಅವಳು ಒಂದೇ ದಿನ ತಿನ್ಕೊಂಡ್ಳು. ಅದಷ್ಟೇ ಅಲ್ಲ, ಇನ್ನು ಹೇರ್ ಪ್ಯಾಕು ಅಂದರೆ ಮೆಂತ್ಯ ರುಬ್ಬಿ ಮತ್ತು ದಾಸವಾಳ ಸೊಪ್ಪು ರುಬ್ಬೋದು ಅದೆಲ್ಲ ಹಾಕಿ ಹೇರ್ ಪ್ಯಾಕು ಮಾಡಿರ್ತಾರೆ. ನಾವು ಬರ್ತೀವಿ ಅಂದರೆ ನಮಗೂ ಸೇರ್ಸ್ ಮಾಡಿಟ್ಟಿರ್ತಾರೆ, ಅದನ್ನು ಹಾಕೊತೀವಿ. ಮೊಸರೆಲ್ಲ ಮಿಕ್ಸ್ ಮಾಡಿ ಆ ಥರ ಅದು ಮಾಡ್ತಾರೆ. ಯಾರೋ ಕೇಳಿದ್ರಿ ಕಮೆಂಟಲ್ಲಿ ಏನು ಯೂಸ್ ಮಾಡ್ತಾರೆ ಅಂತ, ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.